Hello everyone, welcome to my lesson. The key question number 32 of chapter structure of the atom. What will be the charge on an ion formed by an atom which has 7 valence electrons? Why? Charge on an ion formed by an atom which has 7 valence electrons and why ಅಂತ ಕೇಳಿದ್ದಾರೆ. One atom ಹತ್ರ ವೇಲೆನ್ಸ್ ಎಲೆಕ್ಟ್ರಾನ್ 7 ಇದೆ ಹಾಗಿದ್ರೆ ಇದು ಯಾವ ಅಯಾನ್ ಅನ್ನ ಫಾರ್ಮ್ ಮಾಡುತ್ತೆ? ಆಕ್ಟೇಟ್ ರೂಲ್ ಒಬೆ ಆಗಲಿಕ್ಕೆ ಅಥವಾ ಆಕ್ಟೇಟ್ ಸ್ಟ್ರಕ್ಚರ್ ಅನ್ನ ಗೇನ್ ಮಾಡ್ಕೊಳ್ಳಿಕ್ಕೆ ವೇಲೆನ್ಸ್ ಎಲೆಕ್ಟ್ರಾನ್ 7 ಇದೆ, ಇನ್ನೆಷ್ಟು ಎಲೆಕ್ಟ್ರಾನ್ ಬೇಕು? 1 ಎಲೆಕ್ಟ್ರಾನ್ ಬೇಕು. ಸೊ 1 ಎಲೆಕ್ಟ್ರಾನ್ ಬೇಕು ಅಂದ್ರೆ 1 ಎಲೆಕ್ಟ್ರಾನ್ ಅನ್ನ ತಗೊಂಡ್ರೆ ಏನಾಗುತ್ತೆ ಚಾರ್ಜ್? ಮೈನಸ್. ಇಲೆಕ್ಟ್ರಾನ್ ಜಾಸ್ತಿ ಆಯ್ತಲ್ಲ, ಎಲೆಕ್ಟ್ರಾನ್ ಚಾರ್ಜ್ ಏನಿರುತ್ತೆ? ಮೈನಸ್ ಇರುತ್ತೆ. ಸೊ ಒಂದು ಜಾಸ್ತಿ ಎಲೆಕ್ಟ್ರಾನ್ ಆದ್ರೆ ನೆಗೆಟಿವ್ ಚಾರ್ಜ್ ಜಾಸ್ತಿ ಆಯ್ತು, ನಾವು ನೆಗೆಟಿವ್ ಚಾರ್ಜ್ ಬರಬೇಕು. ಹ್ಯಾಸ್ the element has 7 electrons in the outer molecule. It will accept 1 electron. ಇಲ್ಲಿ outermost shell ಅಲ್ಲಿ electron 7 electrons ಇದೆ element ಗೆ. So it will accept 1 electron. 1 electron ಅನ್ನ ತಗೊಳ್ಳಿಕ್ಕೆ ರೆಡಿ ಇದೆ. And the ion from it will be having the charge of -1. So 1 electron ಅನ್ನ ತಗೊಂಡ್ರೆ ಚಾರ್ಜ್ ಏನಾಗುತ್ತೆ? ಮೈನಸ್. ಹೇಗೆ? ಓಕೆ, 7 valence electron ಇದೆ ಪ್ಲಸ್ ಕೇಬಲ್ ಇದೆ, ಟೋಟಲ್ 9 electrons ಆಯಿತು. It means atomic number 9 ಆಯಿತು, protons 9 ಇದೆ. Nine protons ಇದೆ. Initially there were 9 electrons. Okay, 9 electrons. ಎಲ್ಲ ಚಾರ್ಜ್ ಕ್ಯಾನ್ಸಲ್ ಆಗೋದು. ಬಟ್ ಇಲ್ಲಿ ಈಗ ಒಂದು ಎಕ್ಸ್ಟ್ರಾ ಎಲೆಕ್ಟ್ರಾನ್ ಅನ್ನ ಹಾಕಿದ್ದೀನಿ. ಯಾಕೆಂದ್ರೆ ಕ್ಲೋರಿನ್ 7 electrons ಇದೆ ಔಟರ್ ಮೋಸ್ಟ್ ಶೆಲ್ ಅಲ್ಲಿ, 1 electron ಅನ್ನ ತಗೊಂಡು ಆಕ್ಟೇಟ್ ಸ್ಟ್ರಕ್ಚರ್ ಅನ್ನ ಫಾರ್ಮ್ ಮಾಡ್ಕೊಳ್ಳುತ್ತೆ. ಸೊ 1 electron ಜಾಸ್ತಿ ಬಂತು ಅಂದ್ರೆ ಇಲ್ಲಿ ಪ್ರೋಟಾನ್ಸ್ ಇಲ್ಲ, ಪಾಸಿಟಿವ್ ಚಾರ್ಜ್ ಇಲ್ಲ. ಸೊ ಆಟಮ್ ಮೇಲೆ ಯಾವ ಚಾರ್ಜ್ ಬಂತು? ಮೈನಸ್ ಚಾರ್ಜ್ ಬಂತು. ಸೊ ಇದು anion ಆಗುತ್ತೆ. Hence ion formed from it will be having the charge of minus. Thank you.